ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 7ನೇ ಎಪಿಸೋಡ್ನಲ್ಲಿ ಸುಮಾರು 137 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 8ನೇ ಎಪಿಸೋಡ್ನಲ್ಲಿ 138ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಬಲರಾಮನು ಸೈನ್ಯ ಸಮೇತ ಕುಂಡಿನಪುರಕ್ಕೆ ಅವನು ಬಂದ. ಯಾಕೆ ಬಂದ ಬಲರಾಮ? ರುಕ್ಮಿಣಿ ಶಿಶುಪಾಲ ಇಬ್ಬರೂ ಕೂಡ ವಧೂವರರಿವರು ಮಂಗಳ ಸ್ನಾನ ಮುಗಿಸಿ ವಸ್ತ್ರಾಭರಣ ಅಲಂಕಾರಗಳಿಂದ ಅಲಂಕೃತರಾಗಿ ವೈವಾಹಿಕ ವಿಧಿವಿಧಾನಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ವಿವಾಹ ಸಮಾರಂಭಕ್ಕೆ ಅಲಂಕೃತವಾಗಿದ್ದ ಕುಂಡಿನಪುರ ಇಡೀ ಪಟ್ಟಣ ರಾಮಕೃಷ್ಣರ ದ್ವೇಷಿಗಳಾಗಿರ್ತಕ್ಕಂತಹ ಸಾಲ್ವ, ಜರಾಸಂಧ, ದಂತವಕ್ರ, ವಿದೂರಥ ಮುಂತಾದ ಶಿಶುಪಾಲನ ಕಡೆಯವರೆಲ್ಲರೂ ಬಂದಿದ್ದರು. ಅಷ್ಟೇ ಅಲ್ಲ, ಕೃಷ್ಣನೇನಾದರೂ ಅಕಸ್ಮಾತ್ ಕನ್ಯಾಹರಣಕ್ಕೆ ಕೈ ಹಾಕಿದರೆ ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ಯುದ್ಧಕ್ಕೆ ಸಿದ್ಧರಾಗಿಯೇ ಬಂದಿದ್ದರು. ಈ ಸುದ್ದಿ ಬಲರಾಮ ತಿಳಿಯಿತು. ಕೃಷ್ಣ ಕುಂಡಿನಪುರಕ್ಕೆ ಒಬ್ಬನೇ ಹೋಗಿದ್ದಾನೆ. ಅಕಸ್ಮಾತ್ ಅಲ್ಲೇನಾದರೂ ಹೋರಾಟ ನಡೀಬೋದೋ ಏನೋ ಅಂತ ಒಂದು ಊಹೆಯನ್ನು ಮಾಡಿಕೊಂಡು ಬಲರಾಮ ಮುನ್ನೆಚ್ಚರಿಕೆಯ ಕ್ರಮವಾಗಿ ಇರಲಿ ಅಂತ ಹೇಳಿ ಸೈನ್ಯವನ್ನು ತೆಗೆದುಕೊಂಡು ಆ ಕುಂಡಿನಪುರಕ್ಕೆ ಬಂದಿದ್ದಾನೆ. ಭೀಷ್ಮಕ ರಾಜನು ರಾಮಕೃಷ್ಣರನ್ನು ಹೇಗೆ ಸ್ವಾಗತಿಸಿದನು? ರಾಮಕೃಷ್ಣರು ವಿವಾಹ ನೋಡಲು ಬಂದಿದ್ದಾರೆ ಅಂತ ಭಾವಿಸಿದ ಭೀಷ್ಮಕ ರಾಜ. ಹಾಗೆ ಅವನು ಊರೊಳಗಿನ ಅತಿಥಿ ಗೃಹಗಳೆಲ್ಲ ಫುಲ್ಲಾಗಿತ್ತು, ತುಂಬಿದ್ದು. ಅದಕ್ಕಾಗಿ ಊರ ಹೊರಗಿನ ಅತಿಥಿ ಗೃಹದಲ್ಲಿ ಅವರನ್ನು ಸ್ವಾಗತಿಸಿ ಅಲ್ಲಿಯೇ ಇರುವ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಈ ಕಡೆಗೆ ರುಕ್ಮಿಣಿಗೆ ಚಿಂತೆ ಪ್ರಾರಂಭ ಆಗಿದೆ. ವಿವಾಹಕ್ಕೆ 1 ರಾತ್ರಿ ಮಾತ್ರ ಉಳಿದಿದೆ. ನಾನು ಬ್ರಾಹ್ಮಣ ಕಳಿಸಿಕೊಟ್ಟಿದ್ದೆ, ಪತ್ರವನ್ನು ಭಗವಂತನಿಗೆ ಕೊಟ್ಟು ಮಾಹಿತಿಯನ್ನು, ಅಭಿಪ್ರಾಯವನ್ನು ತಿಳಿದುಕೊಂಡು ಬಾ ಅಂತ. ಆ ಬ್ರಾಹ್ಮಣನಿಂದ ಯಾವುದೇ ಮಾಹಿತಿ ಬರ್ತಾ ಇಲ್ಲ. ಕೃಷ್ಣನೂ ಬಂದಿಲ್ಲ, ಯಾಕೆ ಅವನಿಗೂ ಬರಲು ಸಮಯ ಇದೆ ವಿವಾಹ ಸಮಯಕ್ಕೆ. ಅವರಿಗೆ ಕೃಷ್ಣನಿಗೆ ನನ್ನ ವ್ರತ, ಪೂಜಾ, ನಿಯಮಾಚರಣೆಗಳಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದವೋ ಕೃಷ್ಣನಿಗೆ, ಅದಕ್ಕಾಗಿ ಬಂದಿಲ್ವೋ ಏನೋ, ಅಯ್ಯೋ ದೈವವೇ ಎಂದು ಮುಂತಾಗಿ ಯೋಚಿಸುತ್ತಾ ರುಕ್ಮಿಣಿಯು ಚಿಂತಾಕ್ರಾಂತಳಾದಳು. ರುಕ್ಮಿಣಿ ಯೋಚನೆ ಮಾಡಿದ್ದು ಹೇಗೆ? ತಾನು ಮಾಡಿದ ಪೂಜೆ, ವ್ರತ, ದಾನ, ದಕ್ಷಿಣೆ ಮುಂತಾದ ಕಾರ್ಯಗಳಲ್ಲಿ ಏನಾದ್ರು ಲೋಪಗಳು ಉಂಟೋ, ಅದಕ್ಕಾಗಿ ಕೃಷ್ಣ ಬಂದಿಲ್ವೋ ಏನೋ ಅಂತ ಯೋಚನೆ ಮಾಡಿದಳಂತೆ. ಈ ಮಾತಿನ ಸಂದೇಶವೇನು? ಲಕ್ಷ್ಮಿಯ ಸ್ವರೂಪವನ್ನು ಜಯತೀರ್ಥರು ಪ್ರಮಾಣ ಪದ್ಧತಿ ಅನ್ನುವ ಗ್ರಂಥದಲ್ಲಿ ವಿವರಣೆ ಕೊಡ್ತಾರೆ. ಅನಾಲೋಚನೇಪಿ ಸರ್ವವಿಷಯಕಂ ತಜ್ಞಾನಂ. ಆಳವಾಗಿ, ದೀರ್ಘವಾಗಿ ಯೋಚನೆ ಮಾಡದೆ ಸುಮ್ಮನೆ ಕೂತಿದ್ರು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಬ್ರಹ್ಮಾಂಡ, ನಾಟ್ ಓನ್ಲಿ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಬೆಳಗಾಂ ಡಿಸ್ಟ್ರಿಕ್ಟ್, ನಾಟ್ ಓನ್ಲಿ ಇನ್ ಅಥಣಿ, ಹೋಲ್ ಬ್ರಹ್ಮಾಂಡ ಯಾರೇನು ಮಾಡ್ತಿದ್ದಾರೆ ಎಲ್ಲವೂ ಲಕ್ಷ್ಮಿಗೆ ತಿಳಿದು ಬಿಡುತ್ತದೆ. ಇದು ಲಕ್ಷ್ಮಿಯ ಜ್ಞಾನ. ಇಂತಹ ಮಹಾಜ್ಞಾನಿ ಎನಿಸಿದ ಲಕ್ಷ್ಮಿಯ ಅವತಾರಳು ರುಕ್ಮಿಣೀದೇವಿ. ಅವಳು ಕೈಗೊಂಡ ಪೂಜಾ, ವ್ರತ, ಉಪವಾಸ, ನಿಯಮಗಳು ಇವುಗಳಲ್ಲಿ ತಪ್ಪು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಲೋಪದೋಷ ಇರಬಹುದೋ ಏನೋ, ಅದಕ್ಕಾಗಿ ಕೃಷ್ಣ ಬಂದಿಲ್ವೋ ಏನೋ ಅಂತ ಆ ಆರೋಪವನ್ನು, ತಪ್ಪು ಮಾಡಿರತಕ್ಕಂಥ ಆರೋಪವನ್ನು ತನ್ನ ಮೇಲೆ ತಗೊಂಡಿದ್ದಾಳೆ ವಿನಃ ದೇವರನ್ನು ದೂರಲಿಲ್ಲ. ಆದರೆ ಜನರು ಏನು ಮಾಡ್ತಾರೆ? ಮಾಡಿದ್ದೇ ಒಂದು ಚೂರು ಹರಕು ಮುರುಕು, ಯಾರ ಜೊತೆಗೂ ಮಾತಾಡ್ತಾ ಪ್ರದಕ್ಷಿಣೆ ಹಾಕ್ತಾರೆ. ಓಹೋ ಯಾವಾಗ ಬಂದ್ರಿ, ಆರೋಗ್ಯವಾ, ಮಳೆ ಬೆಳೆ ಚೆನ್ನಾಗಿದೆಯಾ, ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದಿಂತ ಚೂರು ಮಾಡಿ ಎಲ್ಲ ಆಗಿದೆ ರೀ, ಅಷ್ಟೋತ್ರ ಆಯಿತು, ಪೂಜೆ ಆಯಿತು, ಜಪ ಆಯಿತು, ಪಾರಾಯಣ ಆಯಿತು, ಮೊನ್ನೆ ಅಧಿಕ ಮಾಸದ ದಾನ ಆಯಿತು, ದಕ್ಷಿಣೆ ಎಲ್ಲ ಆಗಿದೆ. ದೇವರ ಅನುಗ್ರಹ ಮಾಡಿಲ್ಲ, ನಮ್ಮದೆಲ್ಲ ರೆಡಿ, ಓಕೆ. ದೇವ್ರ ಮೇಲೆ ಚಾರ್ಜಿಂಗು, ದೇವ್ರ ಮೇಲೆ ಆರೋಪ. ಅವನು ಬುದ್ಧಿಗೇಡಿ. ನಾನು ಮಾಡಿದ ಕಾರ್ಯಗಳ ಬಗ್ಗೆ ನೆನಪೇ ಇರೋಂಗಿಲ್ಲ ಅವನಿಗೆ.
ಮರುಗುಳಿ ಅಂತ ಹೀಗೆಲ್ಲ ಸರ್ವ ದೋಷ ದೂರನಾಗಿರ್ತಕ್ಕಂಥ ಭಗವಂತನನ್ನು ದೂರುವುದಿದೆಯಲ್ಲ, ಇದೇ ದೊಡ್ಡ ದೋಷ. ಅವನನ್ನೇ ಆರೋಪಿಯನ್ನಾಗಿ ಮಾಡಿ ಅವನನ್ನೇ ದೂರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ, ಸರ್ವಥಾ ಸಲ್ಲದು. ನಡೆಸಿದ ಪೂಜಾವ್ರತಾದಿಗಳ ಫಲಪ್ರಾಪ್ತಿ ತಡವಾದಾಗ ದೇವರನ್ನು ದೂರುವುದು ತಿಳಿಗೇಡಿದನದ್ದು. ನಾವೇ ಸರಿಯಾಗಿ ಕಾರ್ಯಾಚರಣೆ ಮಾಡಿಲ್ಲ, ದೇವರು ಯಾಕೋ ನೋಡಿಲ್ಲೇನೋ ಮರ್ತಾನೇನೋ ಅಂತ ಆರೋಪ ಮಾಡತಕ್ಕಂಥ ಸರಿನಾ? ಅಷ್ಟೇ ಅಲ್ಲ, ನಾವು ಕರ್ತವ್ಯಾಚರಣೆ ಮಾಡುವಾಗ ಕೂಡ ಎಲ್ಲ ಥರದ ಪದಾರ್ಥ ಶುದ್ಧಿ ಬೇಕು. ಅದು ಉಂಟಾ? ಅದು ಯೋಚನೆ ಮಾಡಿಲ್ಲ ನಾವು. ಪದಾರ್ಥ ಶುದ್ಧಿ ಒಂದು ವೇಳೆ ಅದು ಇದ್ರೂ ಮನಃಶುದ್ಧಿ ಉಂಟಾ? ಎಲ್ಲೋ ಯೋಚನೆ, ಎಲ್ಲೋ ವಿಚಾರ. ಯಾಂತ್ರಿಕವಾಗಿ ಕೈಯಲ್ಲಿ ಜಪಮಣಿ, ಆ ಜಪ ಆಗಿದೆ ಅಂತ ಸಂಖ್ಯಾ, ಆ ಅಡ್ಡಮಣಿಯ ಸಂಖ್ಯೆ ಲೆಕ್ಕದಲ್ಲಿ ಹೇಳಿಬಿಡ್ತೇವೆ, 51, 108 ಹೀಗೆಲ್ಲ. ಅಷ್ಟು ಬಿಟ್ಟರೆ ದೇವರ ಕಡೆಗೆ, ಭಗವಂತನ ಕಡೆಗೆ ಏಕಾಗ್ರತೆ ಉಂಟ? ಮನಃಶುದ್ಧಿಯ ಕೊರತೆ, ಕರ್ಮಾಚರಣೆ ಶುದ್ಧವಾಗಿಲ್ಲ ನಾವು ಮಾಡಿದ್ದು. ಹೀಗಿರೋ ದೇವರ ಅನುಗ್ರಹ ಹೇಗೆ ಮಾಡ್ತಾನೆ? ಪದಾರ್ಥ ಶುದ್ಧಿ, ಮನಃಶುದ್ಧಿಯ ಅರಿವಿಲ್ಲದೆ ಕರ್ಮಗಳನ್ನು ಆಚರಣೆ ಮಾಡಿದ್ದು ಮೊದಲನೇ ತಪ್ಪು. ತಪ್ಪು ಕರ್ಮಾಚರಣೆಗೆ ಫಲಪ್ರಾಪ್ತಿ ಆಗದಿದ್ದಾಗ ದೇವರನ್ನು ದೂರುವುದು ಮತ್ತೊಂದು ತಪ್ಪು. ದೇವರನ್ನೇ ಆರೋಪಿಯನ್ನಾಗಿಸಿ ಈ ಧರ್ಮನೇ ಇಷ್ಟ್ರಿ, ನಾವು ದೇವರು ನಂಬಿ ಧರ್ಮವನ್ನು ನಂಬಿ ಎಲ್ಲ ವ್ಯರ್ಥ ಆಯಿತು, ನಮ್ಮ ಟೈಮ್ ಶ್ರಮ ಅಂತ ಧರ್ಮವನ್ನು ದೂರುವುದು, ದೇವರನ್ನು ದೂರುವುದು, ಇದು ಮತ್ತೊಂದು ತಪ್ಪು. ಇಂತಹ ತಪ್ಪನ್ನು ಎಸಗಬಾರದು ಅನ್ನುವ ಅರಿವನ್ನು ಈ ಮೂಲಕ ರುಕ್ಮಿಣಿಯ ನಡೆಯ ಮೂಲಕ ಚಿಂತನೆಯನ್ನು ತಂದುಕೊಳ್ಳಬಹುದಾಗಿದೆ. ಅಷ್ಟೊತ್ತಿಗೆ ರುಕ್ಮಿಣಿಯ ಕಣ್ಣೀರು ಏನು ಚಿಂತೆ ಮಾಡ್ತಾ ಇದ್ಲು, ಅವಳ ಕಣ್ಣೀರು ಆನಂದ ಬಾಷ್ಪವಾಯಿತು. ಅದೇಗಾಯ್ತದು? ಅಯ್ಯೋ ದೈವವೇ ಅಂತ ಹೇಳಿದುಕೊಳ್ತಾ ಇದ್ಲು. ಆ ರುಕ್ಮಿಣಿಗೆ ಶುಭ ಸೂಚಕ ಅಂಶಗಳು ತೋರಿ ಬಂದಾಗ ಅವಳ ಕಣ್ಣೀರು ಆನಂದ ಬಾಷ್ಪವಾಯಿತು. ಶುಭ ಸೂಚಕಗಳು ಯಾವುವು? ತೊಡೆ, ಭುಜ, ಕಣ್ಣುಗಳು ಅದುರುವುದು. ಪುರುಷರಿಗೆ ಬಲಭಾಗದ ಈ ಅಂಗಗಳು, ಸ್ತ್ರೀಯರಿಗೆ ಎಡಭಾಗದ ಈ ಅಂಗಗಳು, ಅವು ತಾವಾಗೇ ಅದರಬೇಕು ಹೊರತು ಪ್ಯಾರಲಿಟಿಕ್ ಆಗಿ ಕಣ್ಣು ಹೀಗಾಗಿದೆ, ಕಾಲು ಹೀಗಾಗಿದೆ, ಕೈ ಹೀಗಾಗಿದೆ, ಅದರಿಂದ ಕೆಲಸ ಆಗೋದಿಲ್ಲ, ಅದರಿಂದ ಆಗತಕ್ಕದ್ದಲ್ಲ. ನಾರ್ಮಲ್ಲಾಗಿ ಹೆಲ್ದಿಯಾಗಿರುವಾಗ ಬಲಭಾಗದ ಅವಯವ ಸ್ವಲ್ಪ ಅಲುಗಾಡಿದಂತೆ ತೋರಿದಾಗ, ಕಣ್ಣು, ಕೈಯೋ, ಭುಜವೋ ಪುರುಷರಿಗೆ, ಸ್ತ್ರೀಯರಿಗೆ ಎಡಭಾಗದ ಅವಯವಗಳು ಅಲುಗಾಡಂತೆ ತೋರಿದಾಗ, ಅದುರಿದಂತೆ ತೋರಿದಾಗ ಅದು ಶುಭ ಸೂಚಕ ಅಂತ ಶಕುನಶಾಸ್ತ್ರ ಹೇಳ್ತದೆ. ಅಷ್ಟರಲ್ಲಿ ಆ ಕಳಿಸಿದ್ದ ಬ್ರಾಹ್ಮಣ ಬರ್ತಾನೆ ರುಕ್ಮಿಣಿಯ ಬಳಿಗೆ, ಬಂದು ಹೇಳ್ತಾನೆ, ಅಮ್ಮ, ಕೃಷ್ಣನ ಕುಂಡಿನಪುರಕ್ಕೆ ಬಂದಿದ್ದಾನೆ, ಇಷ್ಟೇ ಅಲ್ಲ ತಮ್ಮನ್ನು ಕರೆದುಕೊಂಡು ಹೋಗುವ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ತಾವು ನಿಶ್ಚಿಂತರಾಗಿರಿ ಅಂತ ಆ ಕೃಷ್ಣ ಹೇಳಿದ ಭರವಸೆಯ ಮಾತನ್ನು ರುಕ್ಮಿಣಿಗೆ ಹೇಳ್ತಾನೆ. ಕೃಷ್ಣನಿಗೆ ಪತ್ರ ಕೊಟ್ಟು ಆ ಕಾರ್ಯ ಮಾಡಿ ಬಂದು ಫಲಶ್ರುತಿಯನ್ನು ಹೇಳಿರ್ತಕ್ಕಂಥ ಬ್ರಾಹ್ಮಣನಿಗೆ ಏನು ಕೃತಜ್ಞತೆ ಹೇಳಬೇಕು, ಏನಾರು ಕೊಡಬೇಕಾಗಿತ್ತು. ತತ್ಕ್ಷಣಕ್ಕೆ ಬ್ರಾಹ್ಮಣನಿಗೆ ಕೊಡಲು ಪ್ರಿಯವಾದದ್ದು ಮತ್ತು ಯೋಗ್ಯವಾದುದು ತಕ್ಷಣ ಕಾಣದೆ ರುಕ್ಮಿಣಿ ಏನು ಮಾಡಿದ್ಲು? ಪ್ರಿಯಮನ್ಯನ್ನನಾಮಸ, ಒಂದು ನಮಸ್ಕಾರ ಮಾಡಿದ್ದಾಳಂತೆ ಆ ಬ್ರಾಹ್ಮಣನಿಗೆ. ಇಲ್ಲಿ ತಿಳಿತಕ್ಕ ಸಂದೇಶ ಏನು? ಒಂದು ಒಳ್ಳೆಯ ಕಾರ್ಯ ಆದಾಗ, ಕೆಲಸ ಕೈಗೂಡಿದಾಗ, ಶುಭವಾದಾಗ ತತ್ಕ್ಷಣ ನಾವು ಮಾಡಬೇಕಾದ ಕಾರ್ಯ ಅಂದರೆ, ಅಪ್ಪ ದೇವ, ನಿನಗೊಂದು ದೊಡ್ಡ ನಮಸ್ಕಾರ, ನನ್ನ ಕೆಲಸ ಸುಲಭವಾಗಿ ಆಗಿದೆ ಅಂಥೇಳಿ ಭಕ್ತಿ ಪುರಸ್ಸರ ಕೃತಜ್ಞತಾಪೂರ್ವಕ ನಮಸ್ಕಾರವನ್ನು ಮೊದಲು ಮಾಡಬೇಕು. ಫಸ್ಟಿಗೆ ಉಳಿದೆಲ್ಲ ಮತ್ತೆ ದೇವರ ಪೂಜೆನೋ, ವಿಶೇಷವಾಗಿ ದೇವರ ಸೇವೆನೋ, ರಥೋತ್ಸವನೋ ಅವೆಲ್ಲ ಮತ್ತೆ ವಿರಾಮ. ಆಗಿಂದಾಗ ಫಸ್ಟ್ ಮಾಡತಕ್ಕಂಥ ಕೆಲಸ ಅಂದರೆ ಭಕ್ತಿಪೂರ್ವಕ ಕೃತಜ್ಞತಾಪೂರ್ವಕ ಭಗವಂತನಿಗೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಯಾಕೆ? ಸೂರ್ಯಚಂದ್ರರ ಬೆಳಕನ್ನು, ಗಾಳಿ, ನೀರು ಎಲ್ಲವನ್ನು ಕೂಡ ಪುಕ್ಕಟೆಯಾಗಿ ಒಬ್ರಿಗಿಬ್ಬರಿಗಲ್ಲ, ತನ್ನ ಬಂಧುಗಳಿಗಲ್ಲ, ರಿಲೇಷನ್ಗಲ್ಲ, ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಹಂಚತಕ್ಕಂತಹ ಆ ಮಾಡುವ ಹರಿಯ ಉಪಕಾರವನ್ನು ಯಾರಾದರೂ ಪ್ರತ್ಯುಪಕಾರ ಮಾಡಿ ತೀರಿಸ್ತೇನೆ, ಲೆಕ್ಕ ಚುಕ್ತ ಮಾಡ್ತೇನೆ ಅನ್ನೋ ಹಾಗಿಲ್ಲ. ನಿರಂತರ ನಡೀತಾ ಇದೆ. ಫ್ರೀ ಆಫ್ ಕಾಸ್ಟ್ ಸನ್ಲೈಟ್ ಬೆಳಗ್ಗಿನ ಸಾಯಂಕಾಲದವರೆಗೆ, ಫ್ರೀ ಆಫ್ ಕಾಸ್ಟ್ ಆಕ್ಸಿಜನ್ ಎಲ್ರಿಗೂ. ಹಾಗಾಗಿ
ಈಶಾವಾಸ್ಯ ಉಪನಿಷತ್ತು ಹೇಳಿತು, ದೇವರು ಮಾಡುವ ಈ ಉಪಕಾರಕ್ಕೆ ನೀನು ಅಸಮರ್ಥ, ಅಲ್ಪಶಕ್ತ, ಆ ಉಪಕಾರ ತೀರಿಸಲಿಕ್ಕೆ ಆಗೋದಿಲ್ಲ, ಕನಿಷ್ಠ ಇಷ್ಟಾದ್ರು ಹೇಳಪ್ಪ. ಏನು? ದೇವರಿಗೊಂದು ನಿನಗಿದು ಕೃತಜ್ಞತಾಪೂರ್ವಕ ವಂದನೆ, ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ. ಈಶಾವಾಸ್ಯ ಉಪನಿಷತ್ತಿನ ಕೊನೆಯ ಮಾತಿದು, ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ. ನಿನಗೊಂದು ದೇವ, ನೀವು ನೀಡತಕ್ಕಂಥ ಈ ಉಪಕಾರಕ್ಕೆ ನಿನಗಿದು ಕೃತಜ್ಞತಾಪೂರ್ವಕ ವಂದನೆ, ಇಷ್ಟಾದರೂ ಹೇಳಬೇಕು ಅಂತ ಆ ಮಾತನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಇವೇ ಮುಂತಾದ ಮಾತುಗಳನ್ನು ರುಕ್ಮಿಣಿಯ ನಡೆಯಿಂದ ಸಂದೇಶಗಳನ್ನು ತಿಳಿಯಬಹುದಾಗಿದೆ. ರುಕ್ಮಿಣಿಯಿಂದ ಗೌರಿ ಪೂಜೆ ನಡೀತಾ ಇದೆ. ಅವಳು ಹೇಳಿದ್ಲು, ಗೌರಿ ಪೂಜೆ ನಡೆಯುವಾಗ ನನ್ನ ತಾವು ಕರೆದುಕೊಂಡು ಹೋಗಬೇಕು ಅಂತ. ದಾಂಪತ್ಯಾರ್ಥೇ ಉಮಾಂ ಸತೀಂ, ಶುಕಾಚಾರ್ಯ ಪ್ರಾರಂಭದಲ್ಲಿ ಹೇಳ್ತಾರೆ, ದ್ವಿತೀಯ ಸ್ಕಂದದಲ್ಲೇ. ವಿವಾಹಕ್ಕೆ ಮುಂದಾಗಿರತಕ್ಕಂತಹ ದಾಂಪತ್ಯ ಜೀವನಕ್ಕೆ ಕಾಲಿರತಕ್ಕಂಥವರು ಪಾರ್ವತಿ ಪರಮೇಶ್ವರನ್ನು ಆರಾಧನೆ ಮಾಡಬೇಕು, ಅವರ ಅನುಗ್ರಹ ಬೇಕು ಆ ದಂಪತಿಗಳಿಗೆ. ಹಾಗಾಗಿ ವಿವಾಹವಾಗುವ ನವವಧು ಗೌರಿ ಪೂಜೆ ಕೈಗೊಳ್ಳುವುದು ಈ ಕಾರಣಕ್ಕಾಗಿ. ರುಕ್ಮಿಣಿಯು ಕೂಡ ಗೌರಿ ದೇವಾಲಯಕ್ಕೆ ಬಂದಿದ್ದಾಳೆ, ಪೂಜಿಸಿದ್ದಾಳೆ, ಗೌರಿಯನ್ನು ಬೇಡಿದಳು. ಅಮ್ಮ ತಾಯಿ, ಕೃಷ್ಣನನ್ನೇ ನನಗೆ ಪತಿಯನ್ನಾಗಿಸು ಪ್ರಾರ್ಥನೆ ಮಾಡಿದ್ದಾಳೆ. ಸುಮಂಗಲಿಯರಿಗೆ ಮರದ ಬಾಗಿನ ದಾನ, ಕುಂಕುಮ, ಮತ್ತೇನೋ ವಸ್ತ್ರದಾನ ಇದನ್ನೆಲ್ಲ ಕೊಡಬೇಕಾಗಿದೆ. ಕಾರ್ಯವನ್ನು ಕೊಟ್ಟಿದ್ದಾಳೆ. ಆ ಕಾರ್ಯವನ್ನು ನೆರವೇರಿಸಿ ಆ ಗಿರಿಜಾ ಪೂಜೆಯನ್ನು ಮುಗಿಸಿ ಹೊರ ಬಾಗಿಲಿಗೆ ಬಂದಿದ್ದಾಳೆ ರುಕ್ಮಿಣೀ ದೇವಿ. ಶ್ರೀಕೃಷ್ಣಾರ್ಪಣಮಸ್ತು.